ನೆನಪಿಸ್ಕೊಳ್ಳಿ. ಬನ್ನಿ 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 ಮತದಾನ ಮಾಡ ಬನ್ನಿ. ಮುಳಬಾಗಿಲು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ತಹಸೀಲ್ದಾರ್ ಬಿ ಗೀತಾರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 1950 ಜನವರಿ 25ನೇ ತಾರೀಕು ನಮ್ಮ ಚುನಾವಣಾ ಆಯೋಗ ಸ್ಥಾಪನೆ ದಿನವಾಗಿದ್ದು, ಇದರ ಸವಿ ನೆನಪಿಗಾಗಿ 2011ರಂದು ಮತದಾರರ ದಿನವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ. ನಾವು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನೋಂದಣಿ ಅಭಿಯಾನವನ್ನು ಸತತವಾಗಿ 3 ದಿನಗಳ ಕಾಲ ಮುಳಬಾಗಿಲು ತಾಲೂಕಿನಲ್ಲಿ ಚುನಾವಣಾ ಆಯೋಗ ನಿರ್ದೇಶನದಂತೆ ಅಭಿಯಾನ ಹಮ್ಮಿಕೊಂಡಿದ್ದೇವೆ. ನಾವು ಮತ್ತು ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಖುದ್ದಾಗಿ ಎಲ್ಲ ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಲ್ಲಿ ಡಿಗ್ರಿ ಮತ್ತು PUC ಕಾಲೇಜುಗಳಿಗೆ ನಾವೇ ಸ್ವತಃ ಖುದ್ದಾಗಿ ಭೇಟಿ ನೀಡಿ ಮತದಾರರ ಅರ್ಹರ ಪಟ್ಟಿಯಿಂದ ಯಾರೂ ಕೂಡ ಉಳಿದುಕೊಳ್ಳಬಾರದೆಂದು ಇದರ ಉದ್ದೇಶ. ನಾವು ಅಭಿಯಾನ ಕೈಗೊಂಡ ಪರವಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಹೆಚ್ಚು ನೋಂದಣಿ ಆಗಲಿದೆ. BLEO ಮೇಲ್ವಿಚಾರಕರಿಗೆ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸರ್ವೇಶ್ ಮಾತನಾಡಿ, ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸಲಾಯಿತು. ಇದರ ಮುಖ್ಯ ಉದ್ದೇಶ, ಯುವ ಮತದಾರರು ತಾಲೂಕಿನಲ್ಲಿ ಇದ್ದಾರೆ, ಮತದಾರರು ಪಟ್ಟಿಯಿಂದ ಬಿಟ್ಟು ಹೋಗಿದ್ದಾರೆ. 18 ವರ್ಷ ತುಂಬಿದ ಎಲ್ಲ ಅರ್ಹರು ಮತದಾರ ಪಟ್ಟಿಗೆ ಸೇರಿಸಿ ಲಿಖಿತ ಮತದಾನ ಕಡ್ಡಾಯವಾಗಿ ಮತದಾನ ಮಾಡುವುದು ಮುಖಾಂತರ ಉತ್ತಮ ಚುನಾವಣೆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅಭಿವೃದ್ಧಿ ಹೊಂದಬೇಕಾಗಿದೆ. ನಮ್ಮ ದೇಶವನ್ನು ಕೊಂಡಾಡೋದೇ ನಮ್ಮ ಉದ್ದೇಶ. ಈ ಸಂದರ್ಭದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾದ ಸ್ನೇಹರವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಸತೀಶ್, ಉಪಾಧ್ಯಕ್ಷ ಶ್ರೀನಿವಾಸ್, ನರೇಗಾ ಯೋಜನಾಧಿಕಾರಿ ರವಿಚಂದ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಬಾಬು, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು, ಯುವ ಮತದಾರರು ಹಾಜರಿದ್ದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಯುವಕರಿದ್ದಾರೆ, ಅಂದರೆ ಯುವಕರ ಪಾತ್ರ ಮತದಾನದಲ್ಲಿ ಅತ್ಯಮೂಲ್ಯವಾದದ್ದು. ಕಡ್ಡಾಯವಾಗಿ ಯಾವುದೇ ಒಂದು ಆಕ್ಷೇಪಣೆಗಳಿಗೆ, ಪ್ರೇರೇಪಣೆಗಳಿಗೆ ಒಳಗಾಗದೆ ನೈತಿಕ ಮತದಾನವನ್ನು ಮಾಡಿದಾಗ ಮಾತ್ರ ಉತ್ತಮ ದೇಶ ಮಾಡಲು ಸಾಧ್ಯವಾಗುತ್ತದೆ. ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅರ್ಹ 18 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ಸಹ ಸಮಾನ ಹಕ್ಕನ್ನು ನೀಡಿದ್ದಾರೆ, ಮತದಾನದ ಹಕ್ಕನ್ನು ನೀಡಿದ್ದಾರೆ. ಆಗ ಅವರ ಸ್ನೇಹಿತರು ಬಂದು ಕೇಳ್ತಾರೆ, ಸರ್ ನೀವು ಎಲ್ರಿಗೂ ಸಹ ಮತದಾನದ ಹಕ್ಕನ್ನು ಕೊಟ್ಟಿದ್ದೀರಿ, ಆದರೆ ಮತ ಬಾಂಧವರು ಅದನ್ನ ಮಾರಾಟ ಮಾಡ್ಕೊಳ್ತಾರೆ ಅಂತ ಕೇಳ್ತಾರೆ. ಆಗ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ ಹೇಳ್ತಾರೆ, ಅದರ ಅರಿವು ನನಗೂ ಇದೆ, ಆದರೆ ಯಾವತ್ತು ಮತದಾರ ತನ್ನ ಮತದಾನದ ಮಹತ್ವವನ್ನು ಅರಿತಾನೆ, ಅವತ್ತು ನಾನು ಕಂಡ ಕನಸು ನನಸಾಗ್ತದೆ, ಅಭಿವೃದ್ಧಿ ಹೊಂದಿದ ದೇಶದ ಕಡೆ ನಮ್ಮ ದೇಶ ಹೋಗ್ತದೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಶಾಲಾ ಕಾಲೇಜುಗಳಲ್ಲಿ ರಸಪ್ರಶ್ನೆ ಇರ್ಬೋದು, ಪ್ರಬಂಧ ಸ್ಪರ್ಧೆಗಳು ಇರ್ಬೋದು, ಯಾಕೆ ನಾವು ಮಕ್ಕಳಿಗೆ ಆಯೋಜನೆ ಮಾಡ್ತಾ ಇದ್ದೀವಿ? 18 ವರ್ಷ ತುಂಬಿಲ್ಲದೆ ಇದ್ರೂ ಸಹ ಮಕ್ಕಳಿಗೆ ಯಾಕೆ ನಾವು ಆಯೋಜನೆ ಮಾಡಿದೀವಿ ಅಂದ್ರೆ, ತಮ್ಮ ಮನೆಯಲ್ಲಿರುವಂತ ಎಲ್ಲ ತಮ್ಮ ಸಂಬಂಧಿಕರಿಗೆ, ತಂದೆ ತಾಯಿ ಇರ್ಬೋದು, ಕುಟುಂಬಸ್ಥರು ಇರ್ಬೋದು, ಎಲ್ರಿಗೂ ಸಹ ಈ ಮತದಾನದ ಮಹತ್ವವನ್ನ ತಾವು ಸಾರಬೇಕು. ಅವರ ಮನಸ್ಸನ್ನ ಮನವೊಲಿಸಿ ಪ್ರತಿಯೊಬ್ಬರು ಸಹ 100ಕ್ಕೆ 100ರಷ್ಟು ಮತದಾನವನ್ನ ಮಾಡಬೇಕು. ಮಕ್ಕಳು ತಂದೆ ತಾಯಿಗೆ, ಹಿರಿಯರಿಗೆ ಹೇಳಿದಾಗ ಕೇಳ್ತಾರೆ ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ಅದರ ಜೊತೆಗೆ
ತಾವು ಸಹ 18 ವರ್ಷ ಆದ್ಮೇಲೆ ಏನು ಮತದಾನಕ್ಕೆ ತಮಗೆ ಹಕ್ಕನ್ನು ಸಿಗ್ತದೆ, ಆಗ ತಾವು ಕಡ್ಡಾಯವಾಗಿ ಮತದಾನವನ್ನ ಮಾಡ್ತೀರ ಅಂತ ಹೇಳಿ ಈ ಉದ್ದೇಶದಿಂದ ಏನೋ ನಾವು ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಪ್ರಬಂಧ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದ್ದು. ಅದರ ಜೊತೆಗೆ ಎಲ್ಲಾ ಗ್ರಾಮ ಪಂಚಾಯತಿ ವತಿಯಿಂದ ಜಾಥಾಗಳ ಮುಖಾಂತರ ಮತ್ತೆ ಪತ್ರಗಳನ್ನ ಹಿರಿಯರಿಗೆ, ಯೋಧರಿಗೆ ಎಲ್ಲರೂ ಸಹ ಪತ್ರ ವ್ಯವಹಾರ ಮಾಡೋ ಮುಖಾಂತರ, ಅದರ ಜೊತೆಗೆ ತಮ್ಮೆಲ್ಲರಿಗೂ ಚುನಾವಣಾ ಆಯೋಗ 2 ಅವಕಾಶಗಳನ್ನು ವರ್ಷದಲ್ಲಿ ಕಲ್ಪಿಸಿದೆ. ಯಾರು ಮತದಾರ ಪಟ್ಟಿಯಿಂದ ಬಿಟ್ಟೋಗಿದ್ದಾರೆ ಅವ್ರ ಫಾರಂ 6 ಅಂತಿದೆ, ಅದನ್ನ ತುಂಬಿ ತಾವು ಆನ್ಲೈನ್ ಸಹ ಇವತ್ತು ವೋಟರ್ಸ್ ಹೆಲ್ಪ್ ಲೈನ್ ಆಗ್ತಿದೆ, ತಮ್ಮ ಮೊಬೈಲ್ ಅಲ್ಲೇ ಸಹ ತಾವು ನೋಂದಣಿ ಮಾಡ್ಕೋಬಹುದು. ಇದರ ಮಹತ್ವವನ್ನ ತಾವು ತಿಳ್ಕೋಬೇಕು. ಅದ್ರ ಜೊತೆಗೆ ಏನೋ ಡಿಲೀಟ್ ಮಾಡ್ಬೇಕಾದ್ರೆ ಫಾರಂ 7 ಅನ್ನು ತಗೊಳ್ಳಿ, ಅಥವಾ ಅಡ್ರೆಸ್ ಅನ್ನು ಚೇಂಜ್ ಮಾಡ್ಬೇಕಾದ್ರೆ ಫಾರಂ 8 ಅನ್ನು ತಗೋಬೇಕು. BLO ಯಾರಿದ್ದಾರೆ ಅವ್ರಿಗೆಲ್ರಿಗೂ ಅಧಿಕಾರ ಇದೆ. ತಾವು ತಮ್ಮ ಪಾತ್ರ ಅತ್ಯಮೂಲ್ಯವಾದ. ಯಾಕಂದ್ರೆ ಇವತ್ತು ಪ್ರತಿಯೊಂದು ಬೂತಲ್ಲೂ ಸಹ ಕೆಲಸ ಮಾಡೋದು, ಪ್ರತಿಯೊಬ್ಬ ಮತದಾರರ ಹೆಸರು ಸಮೇತ ತಮಗೆ ಪರಿಚಯ ಇರುತ್ತದೆ.